ವೀಕ್ಷಕರೇ, ಇದನ್ನು ವಿಧಿಯಾಟ ಅನ್ಬೇಕಾ ಅಥವಾ ದುರದೃಷ್ಟಕರ ಅಂತ ಅನ್ಬೇಕಾಗುತ್ತಿಲ್ಲ. ಇವತ್ತು ಬಹಳಷ್ಟು ಕೆಲಸದ ಒತ್ತಡದಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದು ಬೇರೆ ಕಥೆ. ಆದರೆ ಇವತ್ತು ನಾನು ನ್ಯೂಸ್ ನೋಡ್ತಾ ಇರಬೇಕಾದ್ರೆ ಒಂದು ಘಟನೆ, ಒಂದು ಆಕ್ಸಿಡೆಂಟ್. ಎಸ್, ಯು ಹರ್ಡ್ ಇಟ್ ರೈಟ್ ಆ್ಯಂಡ್ ಅಗೇನ್ ನಿಮ್ಮ ಒಂದು ಊಹೆ ಕರೆಕ್ಟ್ ಇದೆ. ಸೊ ಒಂದು ಪ್ರೊಬೇಷನರಿ ಪೀರಿಯಡಲ್ಲಿ ಇರುವಂಥ IPS ಆಫೀಸರ್ ಅವರು ಹಾಸನದ ಹಾಸನದ ಬಳಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಅಪಘಾತಕ್ಕೆ ಒಳಗಾಗಿ ಅವರು ತಮ್ಮ ಪ್ರಾಣವನ್ನು ತ್ಯಜಿಸಬೇಕಾಗಿತ್ತು. ಇದನ್ನ ನಾವು ಯಾರ ಮೇಲೆ ಬ್ಲೇಮ್ ಮಾಡಬೇಕು ಗೊತ್ತಿಲ್ಲ. ಶುಡ್ ವಿ ಬ್ಲೇಮ್ ಆನ್ ದ ವೆಹಿಕಲ್ಸ್ ಕಂಡೀಷನ್ ಆರ್ ಶುಡ್ ವಿ ಬ್ಲೇಮ್ ಆನ್ ದ ಪರ್ಸನ್ ಹೂ ವಾಸ್ ಡ್ರೈವಿಂಗ್ ಆ ಒಂದು ಬೊಲೆರೋ ಗಾಡಿ ಏನಿದೆ, ಪೊಲೀಸ್ನವರು ಯೂಸ್ ಮಾಡುವಂತಹ ಬೊಲೆರೋ ಗಾಡಿ. ಸೊ ಆ ಗಾಡಿಯನ್ನು ಓಡಿಸಿದಂತಹ ಕಾನ್ಸ್ಟೇಬಲ್ ಅವರ ಒಂದು ರ್ಯಾಶ್ ಡ್ರೈವಿಂಗ್ ಅಂತ ಬ್ಲೇಮ್ ಮಾಡಬೇಕಾ, ನಮಗೆ ಗೊತ್ತಿಲ್ಲ. ಆದರೆ ಕೊನೆಯದಾಗಿ ನಮಗೆ ಎಲ್ಲರಿಗೂ ಒಂದು ನೋವಾಗುವುದೇನೆಂದರೆ, ಸೊ ದಟ್ IPS ಆಫೀಸರ್ ಮೋಸ್ಟ್ ಎಫಿಷಿಯಂಟ್ ಆ್ಯಂಡ್ ಇನ್ ಪ್ರೊಬೇಷನರಿ ಪೀರಿಯಡ್ ಇದ್ದಂತಹ ಒಂದು IPS ಆಫೀಸರ್ ಅದೇ ರೀತಿ ಅವರ ಒಂದು ಜೀವನದಲ್ಲಿ ಎಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು, ಅದು ಅವರ ಒಂದು ಫ್ಯಾಮಿಲಿಗೆ ಬಹಳ ತುಂಬಲಾರದಂತಹ ನೋವುಂಟು ಮಾಡಿದೆ. ಸೊ ಈಸ್ ಫ್ರಮ್ ನಾರ್ತ್ ಇಂಡಿಯಾ. ಹರ್ಷವರ್ಧನ್ ಅವರು 27 ಇಯರ್ಸ್, ಅಪ್ರಾಕ್ಸಿಮೇಟ್ಲಿ 27 ಇಯರ್ಸ್. ಒಂದು ದೊಡ್ಡ ಕನಸನ್ನು ಹೊತ್ತು ಅವರು ಈ IPS ಆಫೀಸರ್ ಆಗಿದ್ದಾರೆ. ಪ್ರೊಬೇಷನರಿ ಪೀರಿಯಡಲ್ಲಿ ಇದ್ರೂ ಸಹ ಸೊ IPSಗೆ ಓದೋದು ಒಂದು ದೊಡ್ಡ ಕನಸು ಎಷ್ಟೋ ಜನಕ್ಕೆ. ಆದರೆ ಇವರು IPS ಅನ್ನು ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡ್ಕೊಂಡಿದ್ದಾರೆ. ಸೊ ಇವರು ಎಷ್ಟು ಟ್ಯಾಲೆಂಟೆಡ್ ಇರ್ಬೋದು. ಅದೇ ರೀತಿ ಆ ಒಂದು ಆಸೆ, ಕನಸು ಇವೆಲ್ಲವನ್ನು ಕಟ್ಟಿಕೊಂಡು ಅವರು ಜಾಯಿನ್ ಆಗೋಕ್ಕೆ ಹೋಗ್ತಾ ಇದ್ದಂಥ ಸಮಯದಲ್ಲಿ ಈ ಒಂದು ದುರ್ಘಟನೆ ನಡೆದು ಅವರ ಜೀವ ಹೋಗಿದೆ. ಎಷ್ಟೋ ಸರ್ತಿ ಎಲ್ಲ ಕೇಪಬಿಲಿಟಿ ಇದ್ದೂ ಸಹ ಎಷ್ಟೋ ಜನ ಒಬ್ಬರ ಜೀವನವನ್ನು ಹಾಳು ಮಾಡೋದು ನೋಡಿದ್ದೀವಿ. ಆದರೆ ಇದೇ ಒಂದು ಮೊದಲನೇ ಬಾರಿಗೆ ಇಂತಹ ಸಿನಿಮ್ಯಾಟಿಕ್ ವೇ ಅವ್ರು ಏನೋ ಪಾಪ ಅವರು ಒಂದು ಕನಸು, ದೊಡ್ಡ ಕನಸು ಇಟ್ಕೊಂಡು ಆ ಕೆಲಸಕ್ಕೆ ಜಾಯ್ನ್ ಆಗುವಂಥ ಒಂದು ದಾರಿಯಲ್ಲಿ ಅವರಿದ್ದಾಗ ದೇವರು ಅವನ ಒಂದು ಹಣೆ ಬರಹ ಅಥವಾ ಅವರ ಒಂದು ಹಣೆ ಬರಹವನ್ನು ಬೇರೆದಾಗಿ ಬರೆದಿದ್ದೆ. ಎಷ್ಟು ಕಷ್ಟಪಟ್ಟು ಅವರ ಬಾಲ್ಯದಿಂದಲೂ ಅದೆಷ್ಟು ಆಸೆಗಳನ್ನು ಪಟ್ಟು ಅವರು ಇಂತಹ ದೊಡ್ಡ ಆಫೀಸರ್ ಆಗಬೇಕನ್ನೋ ಒಂದು ಕನಸಿಂದ ಅವರು ಬಂದು IPS ಆಫೀಸರ್ ಕಂಪ್ಲೀಟ್ ಮಾಡಿ ಆಗಿದ್ರು. ಪ್ರೊಬೇಷನರಿ ಪೀರಿಯಡಲ್ಲಿ ಇದ್ದು ಇವರಿಗೆ ಇಂತಹ ದುರ್ಘಟನೆ ಆಗಿ ಅವರ ಫ್ಯಾಮಿಲಿಗೆ ಇದು ತುಂಬಲಾರದಂಥ ನಷ್ಟ. ಸೊ ನಾವು ಜಸ್ಟ್ ಇದಕ್ಕೆ ನಾವು ಸಂತಾಪ ಸೂಚಿಸಿ ಅದೇ ರೀತಿ ಅವರ ಫ್ಯಾಮಿಲಿಗೆ ಧೈರ್ಯ ಹೇಳುವಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು. ಯಾಕಂದರೆ ಅಲ್ಲಿ ಹೋಗಿರುವಂಥ ಒಂದು ಇನ್ನೋಸೆಂಟ್ ಜೀವ. ಸೊ ನಾವು ದೇವರಿಗೆ ಶಾಪ ಹಾಕಬೇಕಾ ಏನು ಅನ್ನೋ ಒಂದು ಮೈಂಡ್ಸೆಟ್, ಕನ್ಫ್ಯೂಸ್ಡ್ ಮೈಂಡ್ಸೆಟ್ಟಲ್ಲಿ ನಾವಿದ್ದೀವಿ. ಅವರ ಫ್ಯಾಮಿಲಿಗೆ ದೇವರು ಸದಾಕಾಲ ಶಕ್ತಿ ಕೊಡಬೇಕು. ಈ ಒಂದು ನೋವನ್ನು ಅರಗಿಸಿಕೊಳ್ಳೋ ಆಗೋದಿಲ್ಲ ನಾವೇನೇ ಹೇಳಿದ್ರು. ಆದರೂ ಸಹ ನಾವು ಅವ್ರಿಗೊಂದು ದೇವರು ಆ ಒಂದು ಫ್ಯಾಮಿಲಿಗೆ ಈ ಒಂದು ಘಟನೆಯನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಕೊಡಬೇಕಂತ ಪ್ರಾರ್ಥಿಸುತ್ತೀವಿ. ಥ್ಯಾಂಕ್ ಯು ಆಲ್. ಬಾಯ್.